ಎಲ್ಲರಿಗೂ ನಮಸ್ಕಾರ. ಚಾಯ್ಗೆ ನಾನು ಛಾಯಾ ನಿಮ್ಮನ್ನೆಲ್ಲರನ್ನ ವೆಲ್ಕಮ್ ಮಾಡ್ತಾ ಇದ್ದೀನಿ. ನಾನು ಒಂದು ಕಾಲೇಜಲ್ಲಿ ಕೆಮಿಸ್ಟ್ರಿ ಪ್ರೊಫೆಸರಾಗಿ ವರ್ಕ್ ಮಾಡ್ತಾ ಇದ್ದೀನಿ. ನನ್ನ ಇಂಟೆನ್ಷನ್ ಈ ಚಾನಲ್ನ ಸ್ಟಾರ್ಟ್ ಮಾಡೋದಕ್ಕೆ ಅಂದರೆ ಸಾಧ್ಯ ಆದಷ್ಟು ಕೆಮಿಸ್ಟ್ರಿ ರಿಲೇಟೆಡ್ ಟಾಪಿಕ್ನ ಸಿಂಪಲಾಗಿ ಕನ್ನಡದಲ್ಲಿ ಹೇಳುವಂಥ ಪ್ರಯತ್ನ ಮಾಡ್ತೀನಿ. ಕೆಮಿಸ್ಟ್ರಿ ಇಷ್ಟ ಇಲ್ಲದಿರೋರ್ಗೂ ಕೆಮಿಸ್ಟ್ರಿ ಕಡೆಗೆ ಸೆಳೆಯುವಂಥ ಪ್ರಯತ್ನ ನನ್ನ ಚಾನಲಲ್ಲಿ ಮಾಡ್ತೀನಿ. ಪರ್ಟಿಕ್ಯುಲರ್ಲಿ ಕನ್ನಡ ಮೀಡಿಯಂ ಹುಡುಗರಿಗೆ, ರೂರಲ್ ಹುಡುಗರಿಗೆ ಹೆಲ್ಪ್ ಆಗಲಿ ಅಂತ ಕೆಮಿಸ್ಟ್ರಿನ ಕನ್ನಡದಲ್ಲಿ ಹೇಳುವಂಥ ಪ್ರಯತ್ನ ಮಾಡ್ತಾ ಇದ್ದೀನಿ. ನೀವೇನಾದರೂ ಈಗ ಸದ್ಯಕ್ಕೆ 5th ಸೆಮ್ಮಲ್ಲಿ ಬೆಂಗಳೂರು ಸಿಟಿ ಯೂನಿವರ್ಸಿಟಿನಲ್ಲಿ ಓದ್ತಾ ಇದ್ದರೆ ಅದರಲ್ಲಿ 2 ಪೇಪರ್ ಬರುತ್ತೆ, ಪೇಪರ್ 5 ಮತ್ತು ಪೇಪರ್ 6. ಪೇಪರ್ 5ಅಲ್ಲಿ ಇನಾರ್ಗ್ಯಾನಿಕ್ ಕೆಮಿಸ್ಟ್ರಿ ಆ್ಯಂಡ್ ಆರ್ಗ್ಯಾನಿಕ್ ಕೆಮಿಸ್ಟ್ರಿ ಅಂತ ಬರುತ್ತೆ. ಅದರಲ್ಲಿ ಇನಾರ್ಗ್ಯಾನಿಕ್ ಕೆಮಿಸ್ಟ್ರಿನಲ್ಲಿ ಕೋಆರ್ಡಿನೇಷನ್ ಕಾಂಪೌಂಡ್ಸ್ ಬರುತ್ತೆ, ಸ್ಟೀಲ್ ಬರುತ್ತೆ. ಆ್ಯಕ್ಚುಲಿ ಕೋಆರ್ಡಿನೇಷನ್ ಕಾಂಪೌಂಡ್ಸು ಒಂದು 20 ವೀಡಿಯೋ ಆಲ್ರೆಡಿ ಅಪ್ಲೋಡ್ ಮಾಡಿದ್ದೀನಿ. ಕ್ವಶನ್ ಬ್ಯಾಂಕ್ಸ್ ಆಗಿರ್ಬೋದು, ಕ್ವಶನ್ ಆನ್ಸರ್ಸ್ ಇರ್ಬೋದು, ಯಾವ ಥರ ಕೇಳ್ತಾರೆ ಅನ್ನೋದನ್ನು ಆಲ್ರೆಡಿ ನಾನು ಅಪ್ಲೋಡ್ ಮಾಡಿದ್ದೀನಿ. ನೀವು ನನ್ನ ಚಾನಲ್ಗೆ ಹೋಗಿ ಪ್ಲೇಲಿಸ್ಟ್ಗೆ ಹೋಗಿ 5th ಸೆಮ್ ಕೋಆರ್ಡಿನೇಷನ್ ಕೆಮಿಸ್ಟ್ರಿ ಅಂತ ಕೊಡ್ಬೋದು, ಅಥವಾ NEP 5th ಸೆಮ್ ಅಂತ ಕೊಟ್ಟರೆ ಎಲ್ಲ ಈ ವಿಡಿಯೋಸ್ ನಿಮಗಲ್ಲಿ ಬರ್ತಾ ಹೋಗುತ್ತೆ. ಅದೇ ಥರ ಅಮೈನ್ಸ್ದು ವಿಡಿಯೋಸ್ ಎಲ್ಲ ಅಪ್ಲೋಡ್ ಮಾಡಿದ್ದೀನಿ. ಎಲ್ಲ ಸಾಧ್ಯ ಆದಷ್ಟು ನಿಮಗೆ ಎಕ್ಸಾಮ್ಗಿನ ಮುಂಚೆ ಎಲ್ಲ ವಿಡಿಯೋಸು ಅಪ್ಲೋಡ್ ಮಾಡೋಣ ಅಂತ ಅಂದ್ಕೊಳ್ತಾ ಇದ್ದೀನಿ. ಸೊ ಆ ಸೀರೀಸಲ್ಲಿ ಈಗ ಸ್ಟೀಲ್ ಆ್ಯಂಡ್ ಅಲಾಯ್ಸ್ ಸ್ಟಾರ್ಟ್ ಮಾಡಿದ್ದೀನಿ. ಆಲ್ರೆಡಿ ಸ್ಟೀಲ್ ಆ್ಯಂಡ್ ಅಲಾಯ್ಸ್ದು ಒಂದು ಆಲ್ರೆಡಿ ವಿಡಿಯೋ ಅಪ್ಲೋಡ್ ಮಾಡಿದ್ದೀನಿ. ಈಗ ನಾನು ಅಪ್ಲೋಡ್ ಮಾಡ್ತಾ ಇರೋವಂಥದ್ದು 2ನೇ ವಿಡಿಯೋ. ಇವತ್ತಿನ ವಿಡಿಯೋಲಿ ಹೀಟ್ ಟ್ರೀಟ್ಮೆಂಟ್ ಆಫ್ ಸ್ಟೀಲ್. ಇದನ್ನು ನಿಮಗೆ ತುಂಬ ಪ್ರೋಸೆಸ್ ಬರುತ್ತೆ. ಹಾರ್ಡ್ನಿಂಗ್ ಬರುತ್ತೆ, ಕಾರ್ಬರೈಸಿಂಗ್ ಅಂತ ಬರುತ್ತೆ, ನೈಟ್ರೈಡಿಂಗ್ ಅಂತ ಬರುತ್ತೆ. ಇದನ್ನೆಲ್ಲ ಡೆಫಿನೇಷನ್ ಕೇಳ್ತಾರೆ, 2 ಮಾರ್ಕ್ಸ್ಗೆ ಕೇಳ್ತಾರೆ. ಅದು ಹೇಗೆ, ಯಾಕಾಗುತ್ತೆ, ಯಾಕೆ ಮಾಡ್ತಾರೆ, ಅದರಿಂದ ಪ್ರಯೋಜನ ಏನು, ಅದನ್ನೆಲ್ಲ ಇವತ್ತು ಇನ್ ಡೀಟೇಲಾಗಿ ಡಿಸ್ಕಸ್ ಮಾಡೋಣ ಅಂತ ಅಂದ್ಕೊಳ್ತಾ ಇದ್ದೀನಿ. ಅಗೇನ್ ವೆಲ್ಕಮ್ ಟು ಛಾಯಾ. ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಹೀಟ್ ಟ್ರೀಟ್ಮೆಂಟ್ ಆಫ್ ಸ್ಟೀಲ್ ಅಂತ ಹೇಳ್ತೀವಿ. ಈಗ ಸ್ಟೀಲ್ ಪ್ರಿಪ್ರೇಷನ್ ಹೇಗೆ ಮಾಡ್ತೀವಿ ಅಂತ ನಾನು ಆಲ್ರೆಡಿ ಹೇಳಿದ್ದೀನಿ. ಪಿಗ್ ಐರನ್ನ ತೊಗೊಳ್ತೀವಿ, ಅದನ್ನು ನಾವೇನು ಮಾಡ್ತೀವಿ, ಇನ್ ಪ್ರೆಸೆನ್ಸ್ ಆಫ್ ಎನ್ ಏರ್ ಯೂಸಿಂಗ್ ಎ ಬೆಸ್ಮರ್ ಕನ್ವರ್ಷನ್ ಮಾಡ್ತೀವಿ. ಆವಾಗ ನಿಮಗೆ ಸ್ಟೀಲ್ ಬರುತ್ತೆ. ಆ ಸ್ಟೀಲ್ಗೆ ಏನು ಮಾಡಬೇಕು ಅಂತಂದರೆ ಹೀಟ್ ಟ್ರೀಟ್ಮೆಂಟ್ ಮಾಡಿ ಅದರ ಹಾರ್ಡ್ನೆಸ್ ಫಾರ್ ಡಿಫ್ರೆಂಟ್ ಪರ್ಪಸಸ್ಗೆ ಯಾಕೆ ಯೂಸ್ ಮಾಡ್ತೀವಿ ಅಂತ ನಮಗೆ ಗೊತ್ತಾಗಬೇಕು. ಹಾಗಾಗಿ ಅದರದ್ದು ಹಾರ್ಡ್ನೆಸ್ ಏನಿದೆಯಲ್ಲ ಅದನ್ನು ನಾನು ಇನ್ಕ್ರೀಸ್ನ ಮಾಡಬೇಕಾಗತ್ತೆ. ಅದರದ್ದು ಸ್ಪೆಷಲ್ ಪ್ರಾಪರ್ಟೀಸ್ ಇರ್ಬೋದು, ಸ್ಟ್ರೆಂತ್ ಆಫ್ ದಿ ಸ್ಟೀಲ್ ಅದು ಅದೇ ಥರ ಉಳಿಸ್ಕೊಂಡು ಹಾರ್ಡ್ ಆಗಿರುವಂಥದ್ದನ್ನು ನಾನು ಹಾರ್ಡಾಗಿ ಅದನ್ನು ಮೆಟಲ್ನ ಹಾರ್ಡಾಗಿ ಮಾಡಬೇಕಾಗತ್ತೆ. ಮೇನ್ ಪರ್ಪಸ್ ಆಫ್ ಪ್ರಿಪೇರಿಂಗ್ ದಿ ಅಲಾಯ್ ಏನು ಅಂತಂದರೆ ನಿಮಗೆ ಮೆಟಲ್ದು ಏನು ಡ್ರಾಬ್ಯಾಕ್ಸ್ ಇರುತ್ತಲ್ಲ, ಬೈ ಆ್ಯಡಿಂಗ್ ದಿ 2 or 3 ಮೆಟಲ್ಸ್ ಅದರದ್ದು ಪ್ರಾಪರ್ಟಿನ ಏನು ಮಾಡ್ತೀವಿ, ಇನ್ಕ್ರೀಸ್ ಮಾಡಬೇಕು. ಸೊ ಹಾಗಾಗಿ ನಿಮ್ಮದು ಸ್ಟೀಲ್ ಏನಿದೆಯಲ್ಲ ಆ ಸ್ಟೀಲ್ನ ಹಾರ್ಡ್ನೆಸ್ ಮಾಡೋದಕ್ಕೋಸ್ಕರ ನಾನು ಹೀಟ್ ಟ್ರೀಟ್ಮೆಂಟ್ನ ಮಾಡಬೇಕಾಗತ್ತೆ. ಸೊ ಹೀಟ್ ಟ್ರೀಟ್ಮೆಂಟ್ ಮಾಡಿದಾಗ ಸ್ಟ್ರಕ್ಚರಲ್ ಚೇಂಜಸ್ ಆಗುತ್ತೆ. ಆ ಸ್ಟ್ರಕ್ಚರಲ್ ಚೇಂಜಸ್ ಆದಾಗ ಫಿಸಿಕಲ್ ಪ್ರಾಪರ್ಟೀಸೂ ಚೇಂಜ್ ಆಗ್ತಾ ಹೋಗುತ್ತೆ. ಸೊ ಟೆಂಪರೇಚರ್ ಟು ವಿಚ್ ದ ಸ್ಟೀಲ್ ಈಸ್ ಬೀಯಿಂಗ್ ಹೀಟೆಡ್, ದ ರೇಟ್ ಆಫ್ ಹೀಟಿಂಗ್ ಆ್ಯಂಡ್ ದ ರೇಟ್ ಆಫ್ ಕೂಲಿಂಗ್ ಈಸ್ ವೆರಿ ಇಂಪಾರ್ಟೆಂಟ್ ಟು ಬ್ರಿಂಗ್ ಅಬೌಟ್ ದಿ ಡಿಸೈರ್ಡ್ ರಿಸಲ್ಟ್. ಸೊ ಅದನ್ನು ಹೇಗೆ, ಎಷ್ಟು ಟೆಂಪ್ರೇಚರ್ ಹೀಟ್ ಮಾಡಬೇಕು, ಹೇಗೆ ಹೀಟ್ ಮಾಡಬೇಕು, ಹೇಗೆ ಕೂಲ್ ಮಾಡಬೇಕು, ಸಡನ್ನಾಗಿ ಕೂಲ್ ಮಾಡಬೇಕಾ, ಕ್ವಿಂಚಿಂಗ್ ಅಂತ ಹೇಳ್ತೀವಿ, ಅಥವಾ ಸ್ಲೋಲಿ ಅನೈನಿಂಗ್ ಅಂತ ಕರಿತೀವಿ, ಸ್ಲೋ ಆಗಿ ಮಾಡಬೇಕಾ, ಆ ಥರ ಬೇರೆ ಬೇರೆ ಪ್ರೊಸೀಜರ್ಗಳಿವೆ. ಆ ಥರ ನೀವು ಮಾಡಿದಾಗ ಒಂದೊಂದು ಹೀಟ್ ಟ್ರೀಟ್ಮೆಂಟ್ ಮಾಡಿದಾಗ ನಿಮಗೆ ಒಂದೊಂದು ಫಿಸಿಕಲ್ ಚೇಂಜಸ್ ಆಗ್ತಾ ಹೋಗುತ್ತೆ. ಒಂದೊಂದು ಫಿಸಿಕಲ್ ಚೇಂಜಸ್ ಆದಾಗ ಅದರದ್ದು ಪ್ರಾಪರ್ಟೀಸ್ ಏನಾಗ್ತಾ ಹೋಗುತ್ತೆ, ಡಿಫ್ರೆಂಟ್ ಆಗ್ತಾ ಹೋಗುತ್ತೆ. ಸೊ ಹೀಟ್ ಟ್ರೀಟ್ಮೆಂಟ್ ಮಾಡೋದ್ರಿಂದ ಲಾಭಗಳು ಏನೇನು ಅಂತಂದರೆ ಡಕ್ಟಿಲಿಟಿ ಇನ್ಕ್ರೀಸ್ ಆಗುತ್ತೆ. ಅಂದರೆ ನಿಮ್ಗೆ ಗೊತ್ತಿದೆ, ಅದನ್ನು ಒಡೆದು ಯಾವುದೇ ಒಂದು ಮೆಟಲ್ನ ಚೆನ್ನಾಗಿ ಒಡೆದಾಗ ಉದ್ದಕ್ಕೆ ಆಗುತ್ತಲ್ಲ, ಅದಕ್ಕೆ ನಾವೇನಂತ ಕರಿತೀವಿ, ಡಕ್ಟಿಲಿಟಿ ಅಂತ ಹೇಳ್ತೀವಿ. ಡಕ್ಟಿಲಿಟಿ ಇನ್ಕ್ರೀಸ್ ಆಗುತ್ತೆ. ಇಂಪ್ರೆಸ್ನೈಸ್ಡ್ ಗ್ಯಾಸಸ್ ಆರ್ ರಿಮೂವ್ಡ್. ಅದರೊಳಗಡೆ ಏನಾದರೂ ಗೊತ್ತಿಲ್ಲದಂಗೆ ಅದರ ಗ್ಯಾಸಸ್ ಪ್ರಿಸನೈಡ್ ಆಗಿದೆ, ಮಧ್ಯದಲ್ಲಿ ಎಲ್ಲೋ ಸೇರ್ಕೊಂಬಿಟ್ಟಿದೆ ಅಂತ ತಿಳ್ಕೊಳ್ಳೋಣ, ಅದು ಹೀಟ್ ಮಾಡಿದಾಗ ಹೋಗುತ್ತೆ. ಇಂಟರ್ನಲ್ ಸ್ಟ್ರೆಸ್ ಏನಾದರೂ ಇತ್ತು ಅಂತಂದರೆ ಅದು ರಿಮೂವ್ ಆಗುತ್ತೆ. ಗ್ರೈನ್ ಸ್ಟ್ರಕ್ಚರ್ ಏನಾದರೂ ಇತ್ತು ಅಂತಂದರೆ ಅಲ್ಲಿ ರಿಮೂವ್ ಆಗುತ್ತೆ. ಸೊ ಇದೆಲ್ಲ ಅಡ್ವಾಂಟೇಜಸ್ ಇದೆ ನಿಮಗೆ ಸ್ಟೀಲ್ನ ಹೀಟ್ ಮಾಡೋದ್ರಿಂದ. ಸೊ ಹಾಗಾಗಿ ಈ ಟ್ರೀಟ್ಮೆಂಟ್ ರಿಕ್ವೈರ್ಡ್ ಆಫ್ಟರ್ ದಿ ಪ್ರಿಪ್ರೇಷನ್ ಆಫ್ ದಿ ಸ್ಟೀಲ್. ಸೊ ಅದಕ್ಕೆ ಯಾವ್ಯಾವ ಮೆಥಡ್ನ ಯೂಸ್ ಮಾಡ್ತೀವಿ ಅಂದರೆ ಹಾರ್ಡ್ನಿಂಗ್ ಅಂತ ಕರಿತೀವಿ, ಇಲ್ಲಾಂದರೆ ಕ್ವಿಂಚಿಂಗ್ ಅಂತ ಕರೀತಾರೆ, ಟೆಂಪರಿಂಗ್ ಅಂತ ಹೇಳ್ತಾರೆ, ಅನಿಲಿಂಗ್ ಅಂತ ಹೇಳ್ತಾರೆ, ಕೇಸ್ ಹಾರ್ಡ್ನಿಂಗ್ ಆರ್ ಸರ್ಫೇಸ್ ಹಾರ್ಡ್ನಿಂಗ್ ಅಂತಾರೆ, ಅದರಲ್ಲಿ ಕಾರ್ಬೈಡಿಂಗ್ ಅಂತಾರೆ, ಕಾರ್ಬೈಸಿಂಗ್ ಅಂತಾರೆ, ನೈಟ್ರೈಡಿಂಗ್ ಅಂತಾರೆ, ಆರ್ಗಾನ್ ಟ್ರೀಟ್ಮೆಂಟ್ ಅಂತ ಹೇಳ್ತಾರೆ. ಇದನ್ನೆಲ್ಲ ಮಾಡ್ತಾ ಹೋಗ್ತಾರೆ. ನಿಮಗೆ ಯೂಶಲಿ ಕ್ವಶನ್ ಕೇಳ್ತಾಗ 2 ಮಾರ್ಕ್ಸ್ನ ಕೇಳ್ತಾರೆ. ವಾಟ್ ಈಸ್ ಕ್ವಿಂಚಿಂಗ್, ವಾಟ್ ಈಸ್ ಹಾರ್ಡ್ನಿಂಗ್, ವಾಟ್ ಈಸ್ ಟೆಂಪರಿಂಗ್, ವಾಟ್ ಈಸ್ ಅನಿಲಿಂಗ್, ವಾಟ್ ಈಸ್ ದ ಪರ್ಪಸ್ ಆಫ್ ಡೂಯಿಂಗ್ ದಿ ಅನಿಲಿಂಗ್, ಯಾಕೆ ಮಾಡಬೇಕು, ವೇರ್ ಅನಿಲಿಂಗ್ ಸ್ಟೀಲ್ ಆರ್ ಯೂಸ್ಡ್, ಅದನ್ನೆಲ್ಲ ನಿಮಗೆ ಆ ಥರ ಕ್ವಶನ್ನ ಕೇಳ್ತಾರೆ. ಗಿವ್ ಎ ಶಾರ್ಟ್ ನೋಟ್ ಆನ್ ಸರ್ಫೇಸ್ ಹಾರ್ಡ್ನಿಂಗ್ ಅಂತ ಕೇಳ್ಬೋದು. ಈ ರೀತಿಯಾಗಿ 2 ಮಾರ್ಕ್ಸ್ ಕ್ವಶನ್ಸು ನಿಮಗೆ ಕ್ವಶನ್ ಪೇಪರಲ್ಲಿ ಕೇಳ್ತಾ ಹೋಗ್ತಾರೆ. ದೀಸ್ ಆರ್ ದಿ ಡಿಫ್ರೆಂಟ್ ಮೆಥಡ್ಸ್ ವಿ ಆರ್ ಗೋಯಿಂಗ್ ಟು ಎಂಪ್ಲಾಯ್ ಇನ್ ಆರ್ಡರ್ ಟು ಡೂ ದಿ ಹೀಟ್ ಟ್ರೀಟ್ಮೆಂಟ್. ಕ್ವಿಂಚಿಂಗ್ ಆಗಿರ್ಬೋದು, ಅಥವಾ ಹಾರ್ಡ್ನಿಂಗ್ ಆಗಿರ್ಬೋದು, ಟೆಂಪರಿಂಗ್ ಅಂತ ಹೇಳ್ತೀವಿ, ಅನಿಲಿಂಗ್ ಅಂತ ಹೇಳ್ತೀವಿ, ಕೇಸ್ ಹಾರ್ಡ್ನಿಂಗ್ ಅಥವಾ ಸರ್ಫೇಸ್ ಹಾರ್ಡ್ನಿಂಗ್ ಅಂತೀವಿ, ಕಾರ್ಬೈಸಿಂಗ್ ಅಂತಾರೆ,
ನೈಟ್ರೈಡಿಂಗ್ ಅಂತೀವಿ, ಆರ್ಗಾನ್ ಟ್ರೀಟ್ಮೆಂಟ್ ಅಂತ. ಇದನ್ನು ಯಾವ್ದು ಬೇಕಾದ್ರೂ ಅವರು 2 ಮಾರ್ಕ್ಸ್ಗೆ ಕೇಳ್ತಾ ಹೋಗ್ಬೋದು. ಈ ಹಾರ್ಡ್ನಿಂಗ್ ಅಂತ ಹೇಳಿದ್ರೆ ಇಲ್ಲೇನು ಮಾಡ್ತೀವಿ ಅಂದರೆ, ಇನ್ ದಿಸ್ ಪ್ರೋಸೆಸ್ ಸ್ಟೀಲ್ ಈಸ್ ಹೀಟೆಡ್ ಟು ಅಬೋವ್ ಇಟ್ಸ್ ಕ್ರಿಟಿಕಲ್ ಟೆಂಪ್ರೇಚರ್. ಬ್ರೈಟ್ ರೆಡ್ನೆಸ್ ಆಗೋ ತನಕ ಅದನ್ನು ಹೀಟ್ ಮಾಡ್ತಾರೆ. ಆಗ ಮಾಡೋದ್ರಿಂದ ಏನಾಗುತ್ತೆ ಅಂದರೆ ಹೊಮೋಜಿನಿಯಸ್ ಸೊಲ್ಯೂಷನ್ ಆಗಿ ಅದು ಕನ್ವರ್ಟ್ ಆಗುತ್ತೆ. ಅದನ್ನೇನು ಮಾಡ್ತೀವಿ, ಸಡನ್ಲಿ ಕೂಲ್ಡ್ ಇನ್ ಆಯಿಲ್ ಆರ್ ವಾಟರ್. ನೀವು ನೋಡಿರ್ಬೋದು, ಯಾರಾದರೂ ಇದ್ರ ಕಬ್ಬಿಣದ ಕೆಲಸ ಮಾಡ್ತಾ ಇರೋರು ಚೆನ್ನಾಗಿ ಕುಟ್ತಾರೆ. ಕುಟ್ಟಿದ ತಕ್ಷಣ ಏನು ಮಾಡ್ತಾರೆ, ಅದನ್ನು ಇಮಿಡಿಯೇಟ್ಲಿ ನೀರೊಳಗಡೆಗೆ ಇಮರ್ಸ್ ಮಾಡ್ತಾರೆ. ಆ ಪ್ರೋಸೆಸ್ಗೆ ನಾವೇನಂತ ಕರಿತೀವಿ, ಹಾರ್ಡ್ನಿಂಗ್ ಅಂತ ಕರಿತೀವಿ ಅಥವಾ ಕ್ವಿಂಚಿಂಗ್ ಅಂತ ಕರೀತಾರೆ. ಸ್ಟೀಲ್ ಬಿಕಮ್ ಸೋ ಹಾರ್ಡ್ ಆ್ಯಂಡ್ ಬ್ರಿಟಲ್ ಕೇಪಬಲ್ ಆಫ್ ಕಟ್ಟಿಂಗ್ ಅದರ್ ಮೆಟಲ್ಸ್. ಈ ಥರ ಮಾಡೋದ್ರಿಂದ ಏನಾಗುತ್ತೆ, ಕ್ವಿಂಚಿಂಗ್ ಮಾಡೋದ್ರಿಂದ, ಹಾರ್ಡ್ನಿಂಗ್ ಮಾಡೋದ್ರಿಂದ ಏನಾಗುತ್ತೆ ಅಂತಂದರೆ ಅದು ತುಂಬ ಹಾರ್ಡ್ ಆಗುತ್ತೆ. ಆಮೇಲೆ ಏನಾಗುತ್ತೆ ಅಂದರೆ ಅದು ಬೇರೆ ಮೆಟಲ್ಸ್ನ ಕಟ್ ಮಾಡೋದಕ್ಕೆ ಅದನ್ನು ನಾವು ಯೂಸ್ ಮಾಡ್ಬೋದು. ಮೇನ್ ಪರ್ಪಸ್ ಆಫ್ ಹಾರ್ಡ್ನಿಂಗ್ ಈಸ್ ಟು ಇನ್ಕ್ರೀಸ್ ದಿ ಹಾರ್ಡ್ನೆಸ್, ಸ್ಟ್ರೆಂತ್ ಆ್ಯಂಡ್ ಅಬ್ರಷನ್ ರೆಸಿಸ್ಟೆನ್ಸ್ ಆಫ್ ದಿ ಸ್ಟೀಲ್. ಸೊ ಈ ಪ್ರೋಸೆಸ್ಗೋಸ್ಕರ ಮಾಡ್ತೀವಿ. ಕೇಳ್ತಾರೆ ವಾಟ್ ಈಸ್ ಹಾರ್ಡ್ನಿಂಗ್, ವಾಟ್ ಈಸ್ ಇಟ್ಸ್ ಅಡ್ವಾಂಟೇಜಸ್ ಅಂತ. ಹಾರ್ಡ್ನಿಂಗ್ ಅಂದ್ರೇನು, ವಿ ಆರ್ ಗೋಯಿಂಗ್ ಟು ಹೀಟ್ ದಿ ಸ್ಟೀಲ್ ಟು ಎ ವೆರಿ ಹೈ ಟೆಂಪ್ರೇಚರ್, ಇಮಿಡಿಯೇಟ್ಲಿ ವಿ ಆರ್ ಗೋಯಿಂಗ್ ಟು ಇಮರ್ಸ್ ದಟ್ ಇನ್ ಟು ವಾಟರ್. ಇದಕ್ಕೆ ನಾವೇನಂತ ಕರಿತೀವಿ, ಹಾರ್ಡ್ನಿಂಗ್ ಅಂತ ಮಾಡ್ತೀವಿ. ಇದರಿಂದ ಲಾಭ ಏನು ಅಂದರೆ, ನಿಮ್ಮ ಸ್ಟೀಲ್ ಹಾರ್ಡ್ ಆಗುತ್ತೆ, ಸ್ಟ್ರೆಂತು ಜಾಸ್ತಿ ಆಗುತ್ತೆ, ಇನ್ಕ್ರೀಸ್ ಆಗುತ್ತೆ. ನೆಕ್ಸ್ಟು ಅಬ್ರೆಷನ್ ರೆಸಿಸ್ಟೆನ್ಸ್ ಅಂದರೆ ಉಜ್ಜಿದಾಗ ಅದ್ರದ್ದು ಏನಾಗುತ್ತೆ, ಪೀಸ್ ಆಗಿ ಹೋಗುವಂಥದ್ದು, ಅದು ರೆಸಿಸ್ಟ್ ಆಗುತ್ತೆ. ಸೊ ಇದೆಲ್ಲನೂ ಅಡ್ವಾಂಟೇಜಸ್ ನಿಮಗೆ ಹಾರ್ಡ್ನಿಂಗ್ ಇದೆ. ಗಿವ್ ಎ ಶಾರ್ಟ್ ನೋಟ್ ಆನ್ ಹಾರ್ಡ್ನಿಂಗ್ ಅಂತ ಕೊಡ್ಬೋದು, ಅಥವಾ ವಾಟ್ ಈಸ್ ಹಾರ್ಡ್ನಿಂಗ್, ವಾಟ್ ಆರ್ ದಿ ಅಡ್ವಾಂಟೇಜಸ್ ಆಫ್ ಹಾರ್ಡ್ನಿಂಗ್. ಈ ಥರ 2 ಮಾರ್ಕ್ಸ್ ಕ್ವಶನ್ಸು ನಿಮಗೆ ಎಕ್ಸಾಮಲ್ಲಿ ಕೇಳ್ತಾ ಹೋಗ್ತಾರೆ. ಅದೇ ರೀತಿ ಸೆಕೆಂಡ್ ಮೆಥಡ್ಗೆ ನಾವು ಟೆಂಪರಿಂಗ್ ಅಂತ ಹೇಳ್ತೀವಿ. ಇಲ್ಲೂ ಏನು ಮಾಡ್ತೀವಿ, ವಿ ಆರ್ ಗೋಯಿಂಗ್ ಟು ಹೀಟ್ ದಿ ಸ್ಟೀಲ್ not a very hot temperature, not a very high temperature, below redness, then cool slowly. ತುಂಬ ಹಾರ್ಡ್ ಕೆಂಪು ಕಾಯಿಸಲ್ಲ, ಆದರೆ ಒಂದು ಟೆಂಪ್ರೇಚರ್ಗೆ ಕಾಯಿಸ್ಬಿಟ್ಟು ಇಮಿಡಿಯೇಟ್ಲಿ ಅದನ್ನ ಏನು ಮಾಡಲ್ಲ, ಕೂಲ್ ಮಾಡಲ್ಲ. ಟೆಂಪರಿಂಗಲ್ಲಿ ಇದರಲ್ಲಾದರೆ ಏನು ಮಾಡ್ತೀವಿ ನಾವು, ಹಾರ್ಡ್ನಿಂಗಲ್ಲಾದರೆ ಏನು ಮಾಡ್ತೀವಿ, ವೆರಿ ಹೈ ಟೆಂಪ್ರೇಚರ್, ಇಮಿಡಿಯೇಟ್ಲಿ ವಿ ಆರ್ ಗೋಯಿಂಗ್ ಟು ಪುಟ್ ಇನ್ ಟು ವಾಟರ್. ಇಲ್ಲೇನು ಮಾಡ್ತಾರೆ, ನಾಟ್ ವೆರಿ ಹೈ ಟೆಂಪ್ರೇಚರ್, ಮಾಡ್ರೇಟ್ ಟೆಂಪ್ರೇಚರ್ಗೆ ಇನ್ಕ್ರೀಸ್ ಮಾಡ್ತಾರೆ, ಸ್ಲೋಲಿ ಅದನ್ನ ಏನು ಮಾಡ್ತಾರೆ, ಕೂಲ್ ಮಾಡ್ತಾರೆ. Tempering reduces the hardness and brittleness of the steel. Stress and strain developed during the quenching are removed. For tempering, the heat temperature depends upon the degree of softening required. Tempered steel is used in making razor blades, cutters, tool bits. ಇದಕ್ಕೆಲ್ಲ ನಾವು ಟೆಂಪರಿಂಗ್ ಸ್ಟೀಲ್ನ ಯೂಸ್ ಮಾಡ್ತೀವಿ. ಸೊ ಡಿಫ್ರೆನ್ಸ್ ಏನು, ಕ್ವಿಂಚಿಂಗು ಅಥವಾ ಹಾರ್ಡ್ನಿಂಗ್ಗೆ ಮತ್ತು ಇದಕ್ಕೆ ಅಂತಂದರೆ, ಅಲ್ಲೇನು ಮಾಡ್ತೀವಿ, ಟು ಎ ವೆರಿ ಹೈ ಟೆಂಪ್ರೇಚರ್ ಹೀಟ್ ಮಾಡ್ತೀವಿ, ಇಮಿಡಿಯೇಟ್ಲಿ ವಿ ಆರ್ ಗೋಯಿಂಗ್ ಟು ಇಮರ್ಸ್ಡ್ ಇನ್ ವಾಟರ್. ಆದರೆ ಇಲ್ಲೇನು ಮಾಡ್ತೀವಿ, ನಾಟ್ ಟು ಎ ವೆರಿ ಹೈ ಟೆಂಪ್ರೇಚರ್, ಇನ್ ಬಿಟ್ವೀನ್ ಟೆಂಪ್ರೇಚರ್, ಮಾಡ್ರೇಟ್ ಟೆಂಪ್ರೇಚರ್ಗೆ ಹೀಟ್ ಮಾಡ್ತೀವಿ. ಅದನ್ನು ಏನು ಮಾಡ್ತೀವಿ, ಸ್ಲೋಲಿ ನಾವೇನು ಮಾಡ್ತೀವಿ, ಅದನ್ನು ಕೂಲ್ ಮಾಡ್ತೀವಿ. ಈ ಪ್ರೊಸೀಜರ್ಗೆ ನಾವೇನಂತ ಕರಿತೀವಿ, ಟೆಂಪರ್ ಅಂತ ಕರಿತೀವಿ. ಅದೇ ಥರ ಥರ್ಡ್ ಮೆಥಡ್ ಇದೆ, ಅದಕ್ಕೆ ನಾವೇನಂತ ಕರಿತೀವಿ, ಅನಿಲಿಂಗ್ ಅಂತ ಕರಿತೀವಿ. ಈ ಪ್ರೋಸೆಸ್ಸು ನಾಟ್ ಓನ್ಲಿ ಫಾರ್ ದಿ ಸ್ಟೀಲ್, ಈವನ್ ಗ್ಲಾಸ್ ಪ್ರಿಪ್ರೇಷನ್ ನಾವು ಅನಿಲಿಂಗ್ನ ಯೂಸ್ ಮಾಡ್ತೀವಿ. ಇನ್ ದಿಸ್ ಪ್ರೋಸೆಸ್ ಸ್ಟೀಲ್ ಈಸ್ ಹೀಟೆಡ್ ನಿಯರ್ಲಿ ಟು ರೆಡ್ನೆಸ್ ಫಾರ್ ಎ ಲಾಂಗ್ ಟೈಮ್, ದೆನ್ ಸ್ಲೋಲಿ ಕೂಲ್ ಸ್ಲೋಲಿ ಇನ್ ಎ ಫರ್ನೆಸ್. ನಾಟ್ ಇಮಿಡಿಯೇಟ್ಲಿ ಕೂಲ್ ಮಾಡಲ್ಲ, ಸ್ಲೋಲಿ ಟೆಂಪ್ರೇಚರ್ ಏನು ಮಾಡ್ತೀವಿ, ಸ್ಲೋಗೆ. ಈಗ ಫಾರ್ ಎಕ್ಸಾಂಪಲ್ 300 ಡಿಗ್ರಿಗೆ ಹೀಟ್ ಮಾಡಿರ್ತೀನಿ ಅಂದರೆ ಸ್ಲೋಲಿ ಅದನ್ನ ಏನು ಮಾಡ್ತೀನಿ, 290ಗೆ 280ಗೆ ಆ ಥರ ಸ್ಲೋಗಿ ಪ್ರತಿ ಸ್ಟೆಪ್ಪಲ್ಲೂ ಏನು ಮಾಡ್ಕೊಂಡು ಬರ್ತೀನಿ ನಾನು, ವೆರಿ ಸ್ಲೋ ಆಗಿ ಅದೇನೇನು ಮಾಡ್ಕೊಂಡು ಬರ್ತೀನಿ ನಾನು, ಕೂಲ್ ಮಾಡ್ತೀನಿ. ಈ ಥರ ಮಾಡಿದಾಗ ಏನಾಗುತ್ತೆ ಅಂದರೆ, ಇಂಟರ್ನಲ್ ಸ್ಟ್ರೆಸ್ ಏನಾದರೂ ಇರುತ್ತೆ ಅಥವಾ ಗ್ರೈನ್ ಸ್ಟ್ರಕ್ಚರ್ಸ್ ಏನಾದರೂ ಇರುತ್ತೆ. ಯಾಕಂದರೆ ನಾವು ತುಂಬ ಹೀಟ್ ಮಾಡಿದ್ದೀವಿ, ಅದು ಸೊಲ್ಯೂಷನ್ ಫಾರ್ಮ್ಗೆ ಹೋಗಿರುತ್ತೆ. ಸ್ಲೋ ಆಗಿ ಕೂಲ್ ಮಾಡಿದಾಗ ಅದರ ಮಧ್ಯದಲ್ಲಿ ಗಟ್ಟಿಯಾಗಿರೋದು ಇತ್ತು ಅಂದರೆ, ಹೊಮೋಜಿನಿಯಸ್ ಮಿಕ್ಸರ್ ಆಗಿಲ್ಲ ಅಂತಂದರೆ ಮಿಕ್ಸರ್ ಆಗುತ್ತೆ. ಇಂಟರ್ನಲ್ ಸ್ಟ್ರೆಸ್ ಏನಾಗುತ್ತೆ, ಅದು ರಿಮೂವ್ ಆಗುತ್ತೆ. ಗ್ರೈನ್ ಏನಾದ್ರು ಒಳಗಡೆ ಏನಾದರೂ ಗಂಟೆ ಏನಿದ್ರೆ ಅದು ಹೋಗುತ್ತೆ. ಆಮೇಲೆ ಯಾವ್ದಾದ್ರು ಗ್ಯಾಸಸ್ ಗೊತ್ತಿಲ್ಲದಲ್ಲೇ ಸೇರ್ಕೊಂಡ್ಬಿಟ್ಟಿದ್ರೆ ಅದನ್ನು ರಿಮೂವ್ ಮಾಡೋದಕ್ಕೆ ಆಗುತ್ತೆ. ಸೊ ಇಷ್ಟೆಲ್ಲ ಮಾಡಿಬಿಟ್ಟು ಅದನ್ನೇನು ಮಾಡ್ತೀವಿ ನಾವು, ಅದಕ್ಕೋಸ್ಕರ ನಾವೇನು ಮಾಡ್ತೀವಿ, ಅನಿಲಿಂಗ್ ಮಾಡ್ತೀವಿ. ಅನಿಲಿಂಗ್ ಸ್ಟೀಲ್ ಇಸ್ ರಿಲೇಟಿವ್ಲಿ ಸಾಫ್ಟ್ ಆ್ಯಂಡ್ ಡಕ್ಟೈಲ್. ಇಲ್ಲಿ ನೋಡಿ, ಹಾರ್ಡ್ ಆ್ಯಂಡ್ ಮೆಟಲ್ ಅಂದರೆ ಏನಾಗಿರುತ್ತೆ ಅಂದರೆ, ವೆರಿ ಹೈ ಟೆಂಪ್ರೇಚರ್ಗೆ ನೀವು ಕೂಲ್ ಹೀಟ್ ಮಾಡಿ ಇಮಿಡಿಯೇಟ್ಲಿ ವಾಟರ್ಗೆ ಹಾಕಿದಾಗ ಹಾರ್ಡ್ ಆ್ಯಂಡ್ ಮೆಟಲ್ ತುಂಬ ಹಾರ್ಡ್ ಆಗುತ್ತೆ, ನಾವು ಮುರಿಯೋಕ್ಕೆ ಬರಲ್ಲ. ಆದರೆ ಅನಿಲಿಂಗ್ ಮೆಟಲ್ ಮಾಡಿದ್ರೆ, ಅನಿಲಿಂಗ್ ಮಾಡಿದಾಗ ಆ ಏನಿದೆಯಲ್ಲ ಇಂಟರ್ನಲ್ ಸ್ಟ್ರೆಸ್ ಕಡಿಮೆ ಆಗಿರುತ್ತೆ, ಗ್ರೈನ್ ಸ್ಟ್ರೈಸ್ ರಿಫೈನ್ಡ್ ಆಗಿರುತ್ತೆ, ಇಂಪ್ರೆಸ್ಡ್ ಗ್ಯಾಸಸ್ ಎಲ್ಲ ರಿಮೂವ್ ಆಗುತ್ತೆ, ಜೊತೆಗೆ ಸಾಫ್ಟ್ ಇರುತ್ತೆ. ಅಗೇನ್ ಅನಿಲಿಂಗಲ್ಲಿ 2 ಥರ ಮಾಡ್ತೀವಿ ನಾವು, ಲೋ ಟೆಂಪ್ರೇಚರ್ ಅನಿಲಿಂಗ್, ಹೈ ಟೆಂಪ್ರೇಚರ್ ಅನಿಲಿಂಗ್ ಅಂತ ಹೇಳ್ತೀವಿ. ಡಿಪೆಂಡಿಂಗ್ ಅಪಾನ್ ದಿ ಸ್ಟ್ರೆಸ್ ಏನಿದೆ, ಡಿಪೆಂಡಿಂಗ್ ಅಪಾನ್ ದಿ ಸ್ಟೀಲ್ ದಟ್ ವಿ ಆರ್ ಯೂಸಿಂಗ್, ಅದಕ್ಕೆ ಬೇರೆ ಬೇರೆ ಥರ ನಾವು ಮಾಡ್ತಾ ಹೋಗ್ತೀವಿ. ಅದೇ ಥರ ಇನ್ನೊಂದು ಮೆಥಡ್ ಇದೆ ಹೀಟ್ ಟ್ರೀಟ್ಮೆಂಟು, ಅದಕ್ಕೆ ನಾವೇನಂತ ಕರಿತೀವಿ, ಕೇಸ್ ಹಾರ್ಡ್ನಿಂಗ್ ಅಂತ ಕರಿತೀವಿ, ಇಲ್ಲ ಅಂದರೆ ಸರ್ಫೇಸ್ ಹಾರ್ಡ್ನಿಂಗ್ ಅಂತ ಕರಿತೀವಿ.
Treatment of the steel by heat or mechanical means to increase the hardness of the outer surface while the core remains relatively soft. ಒಳಗಡೆ ಸಾಫ್ಟ್ ಆಗಿರುತ್ತೆ, ಹೊರಗಡೆ ಹಾರ್ಡ್ ಆಗಬೇಕು. ಆ ಥರ ಮಾಡುವಂಥ ಟ್ರೀಟ್ಮೆಂಟ್ಗೆ ನಾವೇನಂತ ಕರಿತೀವಿ? ಸರ್ಫೇಸ್ ಹಾರ್ಡ್ನಿಂಗ್. ಇಟ್ ಬಿಕಮ್ಸ್ ಹಾರ್ಡ್ ಓನ್ಲಿ ಅಟ್ ದಿ ಸರ್ಫೇಸ್, ನಾಟ್ ಅಟ್ ದಿ ಕೋರ್. ಅಂಥದಕ್ಕೆ ನಾವೇನಂತ ಕರಿತೀವಿ? ಸರ್ಫೇಸ್ ಹಾರ್ಡ್ನಿಂಗ್ ಅಂತ ಕರಿತೀವಿ. The combination of the hard surface and a soft interior is greatly valued in modern engineering because it can withstand very high stress, fatigue, and a property that is required in such items as gears and anti-friction bearings. Surface hardened steel is also valued for its low cost and superior flexibility in manufacturing. ಸೊ ಹಾಗಾಗಿ ಅಗೇನ್ ನಾವು ಯಾವ ಪರ್ಪಸ್ಗೆ ಆ ಸ್ಟೀಲ್ನ ಯೂಸ್ ಮಾಡ್ತಾ ಇದ್ದೀವಿ, ಬೇಸ್ಡ್ ಆನ್ ದಟ್ ನಾನು ಹೀಟ್ ಟ್ರೀಟ್ಮೆಂಟ್ನ ಬೇರೆ ಮಾಡ್ತಾ ಹೋಗ್ತೀನಿ. ಅದರಲ್ಲಿ ಫಸ್ಟ್ ಪ್ರೋಸೆಸ್ಗೆ ನಾವೇನಂತ ಕರಿತೀವಿ? ಕಾರ್ಬರೈಸಿಂಗ್ ಅಂತ ಅಥವಾ ನೈಟ್ರೈಡಿಂಗ್ ಅಂತ ಕರಿತೀವಿ. ದ ಕೋಟಿಂಗ್ ಆಫ್ ದಿ ಹಾರ್ಡ್ ಸ್ಟೀಲ್ನ ಅಥವಾ ಟು ಮೈಲ್ಡ್ ಸ್ಟೀಲ್ನ ಮಾಡ್ಕೊಳ್ತೀವಿ ಬೈ ಕೋಟಿಂಗ್ ವಿತ್ ಐದರ್ ವಿತ್ ಅ ಕಾರ್ಬನ್ ಆರ್ ವಿತ್ ಅ ನೈಟ್ರೋಜನ್. ಈ ಪ್ರೋಸೆಸ್ಗೆ ನಾವೇನಂತ ಕರಿತೀವಿ? ಕಾರ್ಬರೈಸಿಂಗ್ ಅಥವಾ ನೈಟ್ರೈಡಿಂಗ್ ಅಂತ ಕರಿತೀವಿ. Case hardening is applied for low carbon steel which cannot be hardened by the process of winching. In case hardening, steel is mild, flexible, inside has hardened surface layer. So steel can withstand wear and tear due to hardened surface layer and shock due to mild and flexible inside. Automobile parts like axle are made of this steel. So ನನಗೆ ತುಂಬ ಸ್ಟ್ರಾಂಗ್ ಆಗಿ ಬೇಕಾಗಿಲ್ಲ ಅಂಥವ್ರಿಗೆ ಏನು ಮಾಡ್ತೀನಿ? ನಾನು ಈ ಪ್ರೋಸೆಸ್ನ ನಾನು ಮಾಡ್ತಾ ಹೋಗ್ತೀನಿ. ಕಾರ್ಬರೈಸಿಂಗ್ ಅಥವಾ ಕಾರ್ಬೈಡಿಂಗ್ ಅಂತಂದರೆ ಇಟ್ಸ್ ಎ ಸರ್ಫೇಸ್ ಹಾರ್ಡ್ನಿಂಗ್ ಮೆಥಡ್ ಇನ್ ವಿಚ್ ದ ಸ್ಟೀಲ್ ಇಸ್ ಪ್ಲೇಸ್ಡ್ ಅಟ್ ಎ ವೆರಿ ಹೈ ಟೆಂಪರೇಚರ್ ಫಾರ್ ಸೆವರಲ್ ಅವರ್ಸ್ ಇನ್ ಎ ಕಾರ್ಬೋನಿಯಸ್ ಎನ್ವೈರನ್ಮೆಂಟ್. ಕಾರ್ಬನ್ ಇರುವಂಥ ಎನ್ವೈರನ್ಮೆಂಟಲ್ಲಿ ವೆರಿ ಲಾಂಗ್ ಟೈಮ್ಗೆ ಅದನ್ನು ಏನು ಮಾಡ್ತೀವಿ? ನಾವು ಹೀಟ್ ಮಾಡ್ತೀವಿ. ಈ ಪ್ರೋಸೆಸ್ಸಲ್ಲಿ ಏನಾಗುತ್ತೆ ಅಂದರೆ ಸರ್ಫೇಸ್ ಆಫ್ ದಿ ಸ್ಟೀಲ್ ಮೇಲೆ ನಿಮ್ಮದು ಪೌಡರ್ಡ್ ಚಾರ್ಕೋಲ್ ಏನಿದೆ ಅಥವಾ ಕಾರ್ಬನ್ ಏನಿದೆ ಅದೇನಾಗುತ್ತೆ? ಕವರ್ ಆಗುತ್ತೆ. ಅದನ್ನು ಹೀಟೆಡ್ ಟು ಅಬೌಟ್ 900 ಡಿಗ್ರಿ ಸೆಂಟಿಗ್ರೇಡ್ಗೆ ಹೀಟ್ ಮಾಡ್ತಾರೆ. ಇಮಿಡಿಯೇಟ್ಲಿ ಅದನ್ನ ಏನು ಮಾಡ್ತಾರೆ? ವಾಟರ್ ಒಳಗಡೆ ಹಾಕ್ತಾರೆ. ಕ್ವಿಂಚಿಂಗ್ ಅಂತ ಹೇಳ್ತಾರೆ. ಹಾರ್ಡನ್ನು ಹೆಂಗೆ ಮಾಡ್ತಾರಲ್ಲ ಅದೇ ಥರನೇ ಇದನ್ನು ಮಾಡ್ತಾರೆ. ಬಟ್ ಏನು ಮಾಡ್ತಾರೆ? ಮೇಲ್ಗಡೆ ಏನು ಮಾಡ್ತಾರೆ? ಕಾರ್ಬೋನಿಯಸ್ ಎನ್ವೈರನ್ಮೆಂಟಲ್ ಹೀಟ್ ಮಾಡೋದಕ್ಕೋಸ್ಕರ ಕೋಟ್ ಆಫ್ ದಿ ಕಾರ್ಬನ್ ಆಗಿರುತ್ತೆ. ಇಮಿಡಿಯೇಟ್ಲಿ ಅದನ್ನ ಏನು ಮಾಡ್ತಾರೆ? ವಾಟರ್ ಒಳಗಡೆ ಹಾಕ್ತಾರೆ. ಕ್ವಿಂಚಿಂಗ್ ಅಂತ ಹೇಳ್ತೀವಿ ಅಥವಾ ಹಾರ್ಡ್ನಿಂಗ್ ಅಂತ ಹೇಳ್ತೀವಿ. ಅವಾಗ ಏನಾಗುತ್ತೆ? ಸರ್ಫೇಸ್ ಆಫ್ ದಿ ಸ್ಟೀಲ್ ಮೇಲೆ ನಿಮಗೆ ಕಾರ್ಬನ್ ಬಂದಿರುತ್ತೆ. thickness of the layer depends upon the temperature and length of the time of heating. ಸೊ ಅದ್ರ ಮೇಲೆ ಎಷ್ಟು ಥಿಕ್ನೆಸ್ ಬೇಕು? 3 mm ಬೇಕಾ, 2 mm ಬೇಕಾ ಕಾರ್ಬನ್ನು, ಅಥವಾ ನಾವು ಯಾವುದಕ್ಕೆ ಅದನ್ನು ಯೂಸ್ ಮಾಡ್ತಾ ಇದ್ದೀವಿ ಅನ್ನೋ ಬೇಸಿಸ್ ಮೇಲೆ ನನಗೆ ಸ್ಟೀಲ್ನ ನಾನು ಯೂಸ್ ಮಾಡ್ತೀನಿ. ಸೊ ಅದು ಯಾವುದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ ಅಂದರೆ ನಾನು ಯಾವ ಟೆಂಪ್ರೇಚರ್ಗೆ ಹೀಟ್ ಮಾಡ್ತಾ ಇದ್ದೀನಿ, ಎಷ್ಟು ಲೆಂತ್ ಕಾರ್ಬೋನಿಯಸ್ ಎನ್ವೈರನ್ಮೆಂಟಲ್ಲಿ ಅದನ್ನು ಹೀಟ್ ಮಾಡ್ತಾ ಇದ್ದೀನಿ ಅನ್ನೋದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಗೇರ್ಸ್, ಬಾಲ್ಸ್ and roller bearings, piston pins are among products made by carburizing. ಇದನ್ನು ಕೊಟ್ಟು ಮಾಡ್ತಾರೆ. ಅದೇ ಥರ ನೈಟ್ರೈಡಿಂಗ್ ಅಂತ ಹೇಳ್ತಾರೆ. ನೈಟ್ರೇಟಿಂಗ್ ಇಸ್ ಅ ಪ್ರೋಸೆಸ್ ಆಫ್ ಹಾರ್ಡ್ನಿಂಗ್ ದಿ ಸರ್ಫೇಸ್ ಆಫ್ ದಿ ಸ್ಟೀಲ್ ಅಲಾ ಬೈ ಇಂಟ್ರೊಡ್ಯೂಸಿಂಗ್ ದ ನೈಟ್ರೋಜನ್ ಇಂಟು ಇಟ್. ಕಾರ್ಬನ್ ಮಾಡ್ತಾರೆ, ಕಾರ್ಬೈಡಿಂಗ್ ಅಂತ ಕರೀತಾರೆ. ಅದೇ ಥರ ನೈಟ್ರೋಜನ್ ಏನಾದರೂ ಕಾರ್ಬನ್ ಮೇಲೆ ಸ್ಟೀಲ್ ಮೇಲೆ ನೀವು ಕೋಟ್ ಮಾಡಿದ್ರೆ ಅಂಥದಕ್ಕೆ ನಾವೇನಂತ ಕರಿತೀವಿ? ನೈಟ್ರೈಡಿಂಗ್ ಅಂತ ಕರಿತೀವಿ. ದ ಪ್ರೋಸೆಸ್ ಈಸ್ ಯೂಸ್ಡ್ for obtaining a superior hard surface generally employed in case of alloy containing chromium or aluminum. ಇಲ್ಲಿ ಏನು ಮಾಡ್ತೀವಿ? ಅಗೇನ್ ಇನ್ ಪ್ರೆಸೆನ್ಸ್ ಆಫ್ ಅಮೋನಿಯಾ ಏನು ಮಾಡ್ತೀವಿ? ಟು ಎ ವೆರಿ ಹೈ ಟೆಂಪರೇಚರ್ ಅದನ್ನು ಹೀಟ್ ಮಾಡ್ತೀವಿ. ಡ್ಯೂರಿಂಗ್ ದಿಸ್ ಪ್ರೋಸೆಸ್ ಡಿಸೋಸಿಯೇಷನ್ ಆಫ್ ಅಮೋನಿಯಾ ಆಗುತ್ತೆ. ಸೊ ನೈಟ್ರೋಜನ್ ವಿಚ್ ಇಸ್ ಪ್ರೆಸೆಂಟ್ ಇನ್ ಅಮೋನಿಯಾ ವಿಚ್ ಇಸ್ obtained after the dissociation of ammonia will going to react with a metal forming a hard metal nitrides. The nitrated steel is more resistant to corrosion, retains hardness even at high temperature. The steel is used for making parts of guns, dies, molds ಎಲ್ಲ ಮಾಡೋದಕ್ಕೆ ಇದು ಯೂಸ್ ಮಾಡ್ತಾರೆ. ಅದೇ ಥರ ಇನ್ನೊಂದು ಟ್ರೀಟ್ಮೆಂಟ್ ಇದೆ, ಇದು ರೀಸೆಂಟ್ ಟ್ರೀಟ್ಮೆಂಟು. ಇದಕ್ಕೆ ನಾವು ಆರ್ಗಾನ್ ಟ್ರೀಟ್ಮೆಂಟ್ ಅಂತ ಹೇಳ್ತೀವಿ. ಈ ಸ್ಟೀಲ್ ಮೇಲೆ ಏನು ಮಾಡ್ತೀವಿ? ಅಗೇನ್ ಸರ್ಫೇಸಲ್ಲಿ ಆರ್ಗಾನ್ನ ಕೋಟ್ ಮಾಡ್ತೀವಿ. more effective, transported and stored in a large volumes. The surface treatment of the steel using a argon affect atmospheric corrosion, paint ability and scale removal operations. However, most applications use argon after it is vaporized to gaseous form. Argon is valued for its inertness and it is used to shield potentially reactive material from contact with oxygen. Argon is used at several places in steel plant. It has many protective application in iron steel heat treatment industries, particularly in case of metals susceptible to
ನೈಟ್ರೈಡಿಂಗ್ ಈವನ್ ಟ್ರೀಟ್ಮೆಂಟ್ ವಿತ್ ಅ ನೈಟ್ರೋಜನ್ ಬೇಸಿಂಗ್ ಅಟ್ಮಾಸ್ಫಿಯರ್. ಸೊ ಇದು ಎಲ್ಲಿ ಮಾಡ್ತೀವಿ ಅಂದರೆ ಇನರ್ಟ್ ಆಗಿರಬೇಕು. ನಿಮ್ಗೆ ಯಾವುದೋ ಒಂದು ಫರ್ನೆಸ್ ಇದೆ ಅಂತ ಇಟ್ಕೊಳ್ಳೋಣ, ಅದಕ್ಕೆ ಲೈನಿಂಗ್ ಮಾಡಿರ್ತೀವಿ ಅಂತ ಇಟ್ಕೊಳ್ಳೋಣ. ಆ ಲೈನಿಂಗ್ ಯಾವ್ದು ಬೇಕಾಗಿರುತ್ತೆ, ಸ್ಟೀಲ್ದು ಲೈನಿಂಗ್ ಮಾಡಬೇಕಾಗಿರುತ್ತೆ. ಆವಾಗ ಏನಾಗಿರಬೇಕು, ನಿಮಗೆ ಏನು ಅದರೊಳಗಡೆ ಹೀಟ್ ಮಾಡ್ತಾ ಇದ್ದೀರಲ್ವ ಅದು ನಿಮ್ಮದು ಲೈನಿಂಗ್ ಜೊತೆಗೆ ರಿಯಾಕ್ಟ್ ಮಾಡಬಾರ್ದು ಅಂತಂದರೆ ಆವಾಗ ಏನಾಗಿರಬೇಕು, ಇನರ್ಟ್ ಸರ್ಫೇಸ್ ಇರಬೇಕು. ಆ ಇನರ್ಟ್ ಸರ್ಫೇಸ್ ನನಗೆ ಎಲ್ಲಿಂದ ಸಿಗುತ್ತೆ ಅಂದರೆ ಆರ್ಗಾನಿಂದ ಸಿಗುತ್ತೆ. ಹಂಗಾಗಿ ಆರ್ಗಾನ ನಾನು ಏನು ಮಾಡ್ತೀನಿ, ಕೋಟ್ ಮಾಡ್ತೀನಿ. ಐ ಆಮ್ ಗೋಯಿಂಗ್ ಟು ಹೀಟ್ ಮೈ ಸ್ಟೀಲ್ ಟು ಎ ವೆರಿ ಹೈ ಟೆಂಪ್ರೇಚರ್ ಇನ್ ದಿ ಅಟ್ಮಾಸ್ಫಿಯರ್ ಆಫ್ ಆರ್ಗನ್. ಆಗ ಆರ್ಗನ್ ಅದ್ರ ಮೇಲೆ ಕೋಟ್ ಆಗುತ್ತೆ. ಇಂಥದಕ್ಕೆ ನಾವೇನಂತ ಕರಿತೀವಿ, ಆರ್ಗಾನ್ ಟ್ರೀಟ್ಮೆಂಟ್ ಅಂತ ಹೇಳ್ತೀವಿ. ಈ ರೀತಿಯಾಗಿ 4 ಡಿಫ್ರೆಂಟ್ ಮೆಥಡ್ಸ್ ಆಫ್ ಹೀಟಿಂಗ್ ಆಫ್ ಸ್ಟೀಲ್ ಆಗುತ್ತೆ. ಒಂದಕ್ಕೆ ಕ್ವಿಂಚಿಂಗ್ ಅಂತ ಕರಿತೀವಿ ಅಥವಾ ಹಾರ್ಡ್ನಿಂಗ್ ಅಂತ ಕರಿತೀವಿ. ಎರಡನೇದಕ್ಕೆ ಟೆಂಪರಿಂಗ್ ಅಂತ ಕರೀತಾರೆ. ಮೂರನೇದಕ್ಕೆ ಅನಿಲಿಂಗ್ ಅಂತ ಕರೀತಾರೆ. ನಾಲ್ಕನೇದು ಸರ್ಫೇಸ್ ಟ್ರೀಟ್ಮೆಂಟ್ ಅಂತ ಹೇಳ್ತಾರೆ. ಸೊ ಇಷ್ಟು ಮೆಥಡ್ಸು ನಿಮಗೆ ಇದೆ. ಇದರಲ್ಲಿ ಯಾವ್ದು ಬೇಕಾದ್ರೂ ಅವರು 2 ಮಾರ್ಕ್ಸ್ಗೆ ಕೇಳ್ಬೋದು. ಎಕ್ಸ್ಪ್ಲೈನ್ ನೈಟ್ರೈಡಿಂಗ್, ಎಕ್ಸ್ಪ್ಲೈನ್ ಕಾರ್ಬರೈಸಿಂಗ್ ವಿಚ್ ಆರ್ ಸರ್ಫೇಸ್ ಟ್ರೀಟ್ಮೆಂಟ್ ಆಫ್ ದಿ ಸ್ಟೀಲ್, ಅಥವಾ ಟೆಂಪರಿಂಗ್ ಅಂದರೆ ಕೇಳ್ಬೋದು, ಅನಿಲಿಂಗ್ ಅಂದರೆ ಏನು ಅಂತ ಕೇಳ್ಬೋದು, ಕ್ವಿಂಚಿಂಗ್ ಅಂದರೆ ಏನು ಅಂತ ಕೇಳ್ಬೋದು, ಹಾರ್ಡ್ನಿಂಗ್ ಅಂದರೆ ಏನು ಅಂತ ಅವರು ಕೇಳ್ಬೋದು. ಈ ಥರ ಕ್ವಶನ್ಸು ನಿಮಗೆ ಅಲ್ಲಿ ಕೇಳ್ತಾ ಹೋಗ್ತಾರೆ. ಥ್ಯಾಂಕ್ ಯು, ಆಲ್ ದ ಬೆಸ್ಟ್, ಗುಡ್ ಲಕ್.